ನಮಸ್ಕಾರ ಎಲ್ಲರಿಗೂ. ಕ್ಲಿಕ್ ಮಾಡಿದ್ದಕ್ಕೆ ಧನ್ಯವಾದಗಳು. ಇವತ್ತಿನ ವಿಡಿಯೋ ನನ್ನ ರೆಗ್ಯುಲರ್ ವಿಡಿಯೋ ಥರ ಅಲ್ಲ. ಈ ವಿಡಿಯೋಲ್ಲಿ ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಕೆಲವು ಕ್ರೇಜಿ ವಿಡಿಯೋಸ್ಗಳ ಕಂಪೈಲೇಷನನ್ನು ಒಂದು ಮಾಡಿ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರೋದು. ಇದರಲ್ಲಿ ಕೆಲವು ಕಾಂಟ್ರವರ್ಷಿಯಲ್ ಟಾಪಿಕ್ಗಳ ಬಗ್ಗೆ ಮಾತಾಡಿದ್ದೀನಿ, ಕೆಲವು ಮೈಂಡ್ ಬ್ಲೋವಿಂಗ್ ಟಾಪಿಕ್ಗಳ ಬಗ್ಗೆ ಮಾತಾಡಿದ್ದೀನಿ, ಹಾಗೂ ಕೆಲವು ಎಜುಕೇಷನಲ್ ಟಾಪಿಕ್ಗಳ ಬಗ್ಗೆನೂ ಮಾತಾಡಿದ್ದೀನಿ. ಸೊ ಓವರ್ ಆಲ್ ಏನಂದರೆ ಈ ಇಡೀ ವಿಡಿಯೋ ನಿಮ್ಮ ಮೈಂಡನ್ನು ಬ್ಲೋ ಮಾಡುತ್ತೆ ಹಾಗೂ ಫುಲ್ ಆಫ್ ನಾಲೆಜ್ ಆಗಿದೆ. 1 by 1 7 ಡಿಫ್ರೆಂಟ್ ವಿಡಿಯೋಸ್ಗಳು ನಿಮ್ಮ ಮುಂದೆ ಬರಲಿದೆ. 7 ಕಂಪ್ಲೀಟ್ಲಿ ಡಿಫ್ರೆಂಟ್ ಟಾಪಿಕ್ಸ್. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ. ಸೊ ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡೋದಿಲ್ಲ, ವಿಡಿಯೋ ನೋಡಿ. ನೀವು ಬರೀ 2 ನಿಮಿಷ ಕೊಡಿ ನನಗೆ. ಶಾಲೆ ಯಾವತ್ತೂ ಕಲಿಸದ ಒಂದು ವಿಷಯವನ್ನು ಕಲಿಸ್ತೀನಿ. ಆಕ್ಸಿಟೋಸಿನ್ ಅಂತ ಒಂದು ಕೆಮಿಕಲ್ ಇದೆ ನಮ್ಮ ಬ್ರೈನಲ್ಲಿ. ಈ ಕೆಮಿಕಲ್ನಿಂದಾಗಿ ನಮಗೆ ಲವ್ ಅನ್ನೋದು ಫೀಲ್ ಆಗೋದು. ನೀವು ಎಷ್ಟು ಹೆಚ್ಚು ಯಾವುದಾದ್ರೂ ವಸ್ತುವನ್ನು ಪ್ರೀತಿಸ್ತೀರಾ ಅಷ್ಟು ಆಕ್ಸಿಟೋಸಿನ್ ನಮ್ಮ ಬ್ರೈನಲ್ಲಿ ರಿಲೀಸ್ ಆಗುತ್ತೆ. ಇದು ಕ್ರೇಜಿ ವಿಷಯ ಅಲ್ಲ. ಕ್ರೇಜಿ ವಿಷಯ ಏನು ಗೊತ್ತಿದೆಯಾ? ಇದರದ್ದೇ ಬೈ ಪ್ರಾಡಕ್ಟ್ ಹೇಟ್ ಆಗಿದೆ. ಅಂದರೆ ಅದೇ ಕೆಮಿಕಲ್ ನಿಮಗೆ ಹೇಟ್ ಫೀಲ್ ಮಾಡಿಸೋದು. ಎಷ್ಟು ನೀವು ಯಾವುದಾದ್ರೂ ಒಂದು ವಸ್ತುವನ್ನು ಪ್ರೀತಿಸ್ತೀರಾ ಅಷ್ಟೇ ನೀವು ಅದರ ಆಪೋಸಿಟ್ ವಸ್ತುವನ್ನು ಹೇಟ್ ಮಾಡ್ತೀರಾ. ಮೋದಿಜಿಯ ಹೆವಿ ಸಪೋರ್ಟರ್ ಆದರೆ ರಾಹುಲ್ ಗಾಂಧಿಯ ಹೆವಿ ಹೇಟರ್ ಆಗ್ತೀರಾ. ನೀವು ಒಂದು ರಿಲಿಜನ್ನ ಹೆವಿ ಭಕ್ತರಾದರೆ ಬೇರೆ ರಿಲಿಜನ್ಸ್ ನಿಮಗೆ ಕಾಂಪಿಟಿಷನ್ ಅಥವಾ ಥ್ರೆಟ್ ಥರ ಕಾಣಿಸುತ್ತೆ. ಹಾಗಾದರೆ ಮತ್ತೆ ನಾಸ್ತಿಕರು? ಅವರು ಆಸ್ತಿಕರನ್ನು ಹೇಟ್ ಮಾಡ್ತಾರೆ. ಇದೇ ಕೆಮಿಕಲ್ ನಮ್ಮನ್ನು ನಮ್ಮ ಪಾರ್ಟ್ನರ್ಗೋಸ್ಕರ ಪಾಸಿಟಿವ್ ಫೀಲ್ ಮಾಡೋದು, ಬಿಕಾಸ್ ವಿ ಲವ್ ದೆಮ್. ಸುಮ್ಮನೆ ಅಲ್ಲ RCB ಹಾಗೂ CSK ಫ್ಯಾನ್ ಕಿತ್ತಾಡ್ಕೊಂಡು ಸಾಯೋದು. ಇದು ಏನು ಮಾಡುತ್ತೆ ಅಂದರೆ ಒಂದು ಪ್ರಾಪರ್ ಲೈನ್ ಡ್ರಾ ಮಾಡುತ್ತೆ. ಇದು ನಂದು ಹಾಗೂ ಇದು ನಂದಲ್ಲ, ಇದು ನಂದಲ್ಲ, ಇದು ನಂದಲ್ಲ. ಈ ಲೈನ್ ಡ್ರಾ ಆದ ತಕ್ಷಣ ನಿಮ್ಮ ಬ್ರೈನಲ್ಲಿ ಏನು ನಡೀತೆ ಅಂದರೆ ಇದು ನನ್ನದು ಏನಿದೆ ಇದನ್ನು ನಾನಿನ್ನು ಪ್ರೊಟೆಕ್ಟ್ ಮಾಡಬೇಕು. ಯಾರಿಂದ? ನನ್ನದು ಏನಿಲ್ಲ ಅದರಿಂದ. ಇಷ್ಟೆಲ್ಲ ಜಗಳ, ಇಷ್ಟೆಲ್ಲ ಸಾವು ಯಾರು ಮಾಡಿಸ್ತಾ ಇರೋದು? ಈ ಒಂದು ಕೆಮಿಕಲ್. ಇದು ಹೆಚ್ಚು ಜನರಿಗೆ ಗೊತ್ತಿಲ್ಲ. ಗೊತ್ತಾದ್ರೆ ಏನಾಗುತ್ತೆ ಗೊತ್ತಿದೆಯಾ? ಎಷ್ಟೋ ರಿಲಿಜನ್, ಎಷ್ಟೋ ಪೊಲಿಟಿಕಲ್ ಪಾರ್ಟಿ ಹಾಗೂ ಎಷ್ಟೋ ದೇಶ ನೆಲಸಮ ಆಗ್ಬಿಡುತ್ತೆ. ಓಶೋ, ಮಹಾತ್ಮ ಗಾಂಧಿ, ಸ್ವಾಮಿ ವಿವೇಕಾನಂದ್, ಡಾಕ್ಟರ್ APJ ಅಬ್ದುಲ್ ಕಲಾಂ ಇವರೆಲ್ಲ ಮಹಾತ್ಮರು. ಯಾಕಂದ್ರೆ ಅವರು ಅವೇರ್ ಆಗಿದ್ರು. ದೇ ವರ್ ಏಬಲ್ ಟು ಲವ್ ವಿದೌಟ್ ಹೇಟಿಂಗ್. ಈ ಇಷ್ಟು ಒಂದು ಸಣ್ಣ ವಿಷಯವನ್ನು ಶಾಲೆಯಲ್ಲಿ ಕಲಿಸಿದ್ರೆ ನಮ್ಮ ದೇಶನೇ ಬದಲಾಗ್ಬಿಡುತ್ತೆ. ಈ ವಾಸ್ಕೋಡಿಗಾಮ ಯಾವಾಗ ಭಾರತಕ್ಕೆ ಬಂದ ಅಂತ ತಿಳ್ಕೊಂಡು ನಾನು ಏನು ಮಾಡಲಿ? ಈ ಇಷ್ಟೊಂದು ಸಣ್ಣ ವಿಷಯವನ್ನು ಕಲಿಸಿ ಮನುಷ್ಯರಿಗೆ ಅವರ ಬ್ರೈನ್ನ ಬಗ್ಗೆ ಗೊತ್ತಾಗಬೇಕು, ಅವರ ಬಗ್ಗೆ ಗೊತ್ತಾಗಬೇಕು. ಆವಾಗ ನಮ್ಮ ದೇಶ ಮುಂದೋಗೋದು. ಸೊ ನನ್ನ ಕೆಲಸ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು. ನಾನು ಅವೇರ್ನೆಸ್ ಸ್ಪ್ರೆಡ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನೀವು ಬೇರೆಯವರನ್ನು ದ್ವೇಷಿಸುವಾಗ ನಿಮ್ಮ ಮೆದುಳಿನಲ್ಲಿ ಒಮ್ಮೆ ಇಣುಕಿ ನೋಡಿ. ಜೈ ಕರ್ನಾಟಕ. ನನಗೆ ಗೊತ್ತಿಲ್ಲ ನಾನು ಯಾಕೆ ಹೀಗಂತ. ನೀವು ರಿಲೇಟ್ ಮಾಡ್ತೀರಾ ಇಲ್ವಾ ಅದು ನಂಗೆ ಗೊತ್ತಿಲ್ಲ. ಬಟ್ ಐ ಫೀಲ್ ಲೈಕ್ ಐ ಡೋಂಟ್ ಬಿಲಾಂಗ್ ಹಿಯರ್. ಅದಕ್ಕೆ ನನ್ನ ಹತ್ರ ವ್ಯಾಲಿಡ್ ಪಾಯಿಂಟ್ ಇದೆ, ಹೇಳ್ತೀನಿ ನೋಡಿ. ನಾನು ಫ್ಯಾನ್ ಆಗಿದ್ದೀನಿ ಯಾವುದೇ ಆರ್ಟಿಸ್ಟ್, ಸ್ಪೋರ್ಟ್ಸ್ ಮ್ಯಾನ್ ಅಥವಾ ಮೇ ಬಿ ಪೊಲಿಟಿಷಿಯನ್, ಹೇಳೋದಕ್ಕಾಗಲ್ಲ. ಆದರೆ ನಾನು ಡೈ ಹಾರ್ಡ್ ಫ್ಯಾನ್ ಅಲ್ಲ ಯಾರದ್ದು. ಇದು ಯಾವುದೇ ವಿಷಯದಲ್ಲಿರಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಂಗೊಬ್ಬ ಮೂವಿ ಆರ್ಟಿಸ್ಟ್ ತುಂಬ ಇಷ್ಟ ಇದ್ದಾನೆ, ತುಂಬ ಅಂದರೆ ತುಂಬಾನೇ ಇಷ್ಟ ಇದ್ದಾನೆ. ಆದರೂ ನಾನು ಅವನ ಮೂವಿ ಹೋಗಿ ನೋಡೋದು ರೇಟಿಂಗ್ಸ್ ನೋಡಿದ ನಂತರನೇ. ಅಕಸ್ಮಾತ್ ಮೂವಿಯ ರೇಟಿಂಗ್ಸ್ ಕೆಟ್ಟದಿದ್ರೆ ನಾನು ನೋಡೋದಿಲ್ಲ, ಯಾಕಂದರೆ ನಾನು ಫ್ಯಾನ್ ಆಗಿದ್ದೀನಿ, ಫೂಲ್ ಅಲ್ಲ. ಇದೇ ಥರ ಪೊಲಿಟಿಕ್ಸಲ್ಲಿ ಅಫ್ಕೋರ್ಸ್ ನಾನು ವೋಟ್ ಕೊಡ್ತೀನಿ, ನಾನು ಒಂದು ಸೈಡನ್ನು ಪಿಕ್ ಮಾಡ್ತೀನಿ. ಆದರೆ ನಾನು ಯಾರಿಗೆ ವೋಟ್ ಕೊಟ್ಟಿದ್ದೀನಿ ಆ ಪೊಲಿಟಿಷಿಯನ್ ಹಾಗೂ ಅವನ ಪಾರ್ಟಿ ನನ್ನ ಲೈಫ್ ಸ್ಟೈಲ್ ಅಲ್ಲ. ಬೆಳಿಗ್ಗೆ ಹೇಳೋದು, ಅವನನ್ನು ಡಿಫೆಂಡ್ ಮಾಡೋದು, 4 ಜನರಿಂದ ಬೈಗೊಳಕ್ಕೆ ಹೇಳೋದು, ರಾತ್ರಿ ಮನೆಗೆ ಹೋಗಿ ಮಲ್ಕೊಳ್ಳೋದು, ಇದೊಂದು ಲೈಫಾ? ಐ ವಿಲ್ ನೆವರ್ ಡೂ ದ್ಯಾಟ್. ಮತ್ತೊಂದು ವಿಷಯ ಏನಂದರೆ ನನ್ನನ್ನು ಮನಿಪುಲೇಟ್ ಮಾಡೋದಕ್ಕಾಗೋದಿಲ್ಲ. ನಂಗೆ ಜನರ ಇಂಟೆನ್ಷನ್ ಆಲ್ರೆಡಿ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರಾದರೂ ನಂಗೆ ಫೋನ್ ಮಾಡಿದಾಗಲೇ ನಂಗೆ ಗೊತ್ತಿದೆ ಇವನಿಗೆ ಇಲ್ದಿದ್ರೆ ಹಣ ಬೇಕು ಅಥವಾ ಏನಾದರೂ ಅವನಿಗೆ ನನ್ನಿಂದ ಕೆಲಸ ಇದೆ. ಅದರಲ್ಲೇನು ತಪ್ಪಿಲ್ಲ. ಅಫ್ಕೋರ್ಸ್ ಅವನಿಗೆ ನನ್ನಿಂದ ಕೆಲಸ ಇದೆ, ಅದಕ್ಕೋಸ್ಕರ ನಾವು ಫೋನ್ ಮಾಡ್ತಾ ಇರೋದು. ಇಲ್ಲದಿದ್ರೆ ಮದುವೆ ಮಾಡೋಕ್ಕಿದೆಯಾ? ನನಗೆ ಹೆಲ್ಪ್ ಕೇಳೋದ್ರಲ್ಲಿ ಹಾಗೂ ಯೂಸ್ ಮಾಡೋದ್ರಲ್ಲಿ ಇರುವ ಡಿಫ್ರೆನ್ಸ್ ಗೊತ್ತಿದೆ. ಇನ್ನೊಂದು ವಿಷಯ ಏನಂದರೆ ನನ್ನ ಫೀಲಿಂಗ್ಸ್ ಹಾಗೂ ಇಮೋಷನ್ಸ್ ಅಷ್ಟು ಫ್ರಾಜೈಲ್ ಆಗಿಲ್ಲ. ಯಾರಾದರೂ ನಂಗೆ ಹರ್ಟ್ ಮಾಡ್ಲಿಕ್ಕಂತ ನನ್ನ ಫೇವ್ರೆಟ್ ಪೊಲಿಟಿಷಿಯನ್, ರಿಲಿಜನ್, ಆ್ಯಕ್ಟರ್, ಸ್ಪೋರ್ಟ್ಸ್ ಮ್ಯಾನ್ ಅಥವಾ ಬಿಲೀವ್ಸ್ ಬಗ್ಗೆ ಏನಾದರೂ ಹೇಳಿದರೆ, ಇಫ್ ದೇ ಆರ್ ಲಾಜಿಕಲಿ ಕರೆಕ್ಟ್ ನಾನು ಥಿಂಕ್ ಮಾಡ್ತೀನಿ. ಇಫ್ ದೇ ಆರ್ ಫನ್ನಿ ನಾನು ನಗ್ತೀನಿ. ಇಫ್ ದೇ ಆರ್ ಇಲ್ಲಾಜಿಕಲ್ ನಾನು ಇಗ್ನೋರ್ ಮಾಡ್ತೀನಿ ಅಷ್ಟೇ. ಆದರೆ ನನ್ನ ಸರೌಂಡಿಂಗನ್ನು ನೋಡಿದರೆ ನಂಗೆ ಅನ್ಸುತ್ತೆ ನಾನೇನಾದರೂ ತಪ್ಪು ಮಾಡ್ತಾ ಇದ್ದೀನ. ನಾನು ಯಾಕೆ ಅವ್ರ ಥರ ಇಲ್ಲ. ನಾನು ಏನು ಹೇಳ್ಬೇಕಂತಿದ್ದೀನಿ ಅದನ್ನು ಸರಿಯಾಗಿ ಹೇಳೋಕ್ಕಾಗ್ತಾ ಇಲ್ಲ. ಇದು ತುಂಬ ಡೀಪ್ ಆಗಿದೆ ಹಾಗೂ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ ವಿದೌಟ್ ಹರ್ಟಿಂಗ್ ಸಮ್ ಒನ್ಸ್ ಫೀಲಿಂಗ್. ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ, ರಿಲೇಟಬಲ್ ಆಗಿದ್ರೆ ಲೈಕ್ ಮಾಡಿ. ನೋಡೋಣ ಬರೀ ನಾನೇನ ನಂತರ ಬೇರೆ ಅವರು ಈ ಥರ ಫೀಲ್ ಮಾಡ್ತಾರ ಅಂತ. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಸುಸೈಡ್ ಬಗ್ಗೆ ಮಾತಾಡ್ತಿದ್ದೀನಿ. ಇದೊಂದು ಸೀರಿಯಸ್ ಟಾಪಿಕ್, ನಂಗೆ ಗೊತ್ತಿದೆ. ನನ್ನಲ್ಲೊಂದು ಇಶ್ಯೂನೂ ಇದೆ. ಏನಂದರೆ ನನಗೆ ಇಮೋಷ್ನಲ್ ಡೆಪ್ತ್ ಅಷ್ಟು ಗೊತ್ತಾಗೋದಿಲ್ಲ.
ಆದರೂ ಈ ಒಂದು ಟಾಪಿಕನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ಇದ್ದೀನಿ. ನನ್ನ ತಲೆಯಲ್ಲಿರುವ ಕೆಲವು ವಿಚಾರವನ್ನು ಅನ್ಫಿಲ್ಟರ್ಡ್ ಆಗಿ ಹೇಳಬೇಕಂತ ಇದ್ದೀನಿ. ಇದರ ಉದ್ದೇಶ ಒಂದೇ, ಯಾರಿಗಾದ್ರೂ ಹೆಲ್ಪ್ ಆದರೆ ನನ್ನ ಜೀವನ ಸಾರ್ಥಕ ಆಗಿಬಿಡುತ್ತೆ. ನನಗೆ ಇವತ್ತಿನವರೆಗೆ ಅರ್ಥ ಆಗಲಿಲ್ಲ, ಅದೇನಂದರೆ ಜನರು ಯಾಕೆ ಸುಸೈಡ್ ಮಾಡುವಷ್ಟು ಮಟ್ಟಕ್ಕೆ ಹೋಗ್ಬಿಡ್ತಾರೆ. ಅವ್ರ ತಲೆಯಲ್ಲಿ ಏನು ನಡೀತಾ ಇರಬಹುದು. ನಮ್ಮ ಜೀವವನ್ನು ನಾವೇ ತಗೋಬೇಕಾದ್ರೆ ಇಮ್ಯಾಜಿನ್ ಮಾಡಿ ಎಷ್ಟು ಧೈರ್ಯ ಹಾಗೂ ಎಷ್ಟು ಕರೇಜ್ ಇರಬೇಕು ನಮ್ಮಲ್ಲಿ. ಸುಸೈಡ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಆಲ್ರೆಡಿ ಸೋತಾಗಿದೆ. ನಿಮ್ಮಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅನ್ನು ಇನ್ಮೇಲೆ ಫೇಸ್ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಅರ್ಥ. ಹಾಗಾದ್ರೆ ಓಡೋಗಿ. ಡೋಂಟ್ ರನ್ ಫ್ರಮ್ ಯುವರ್ ಪ್ರಾಬ್ಲಮ್ಸ್, ಫೇಸ್ ಇಟ್ ಲೈಕ್ ಎ ಮ್ಯಾನ್, ಡೈ ಲೈಕ್ ಎ ಕಿಂಗ್. ಇದೆಲ್ಲ ಬುಲ್ಶೀಟ್ ಆಯ್ತಾ? ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಟ್ಟಿದ್ದೀನಿ, ಅಥವಾ ಸಾಲದಲ್ಲಿ ಮುಳುಗೋಗಿದ್ದೀನಿ, ಅಥವಾ ಊರಲ್ಲಿ ನನ್ನ ಮರ್ಯಾದೆ ಹೋಗ್ಬಿಡುತ್ತೆ, ಹೀಗೆಲ್ಲ ಇದ್ರೆ ಓಡೋಗಿ. ನೇಪಾಳಿಗೆ ಹೋಗಿ, ಅಲ್ಲೋಗಿ ಸ್ವಾಮೀಜಿ ಆಗ್ಬಿಡಿ. ಜೀವಂತ ಆದ್ರೂ ಇರ್ತೀರಲ್ವಾ? ಇಲ್ಲ ಬ್ರೋ, ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಟ್ಟಿದೆ, ಮನೆ ಮಠ ಎಲ್ಲ ಹೋಗ್ಬಿಡ್ತು, ಬೀದಿಗೆ ಬಂದ್ಬಿಟ್ಟಿದ್ದೀನಿ. ಓಡೋಗಿ, ಕಾಡೊಳಗೆ ಓಡೋಗಿ, ಮೋಗ್ಲಿ ಆಗ್ಬಿಡಿ. ಹಂಟಿಂಗ್ ಮಾಡಿ, ಟ್ರೀ ಹೌಸ್ ಕಟ್ಟಿ, ವರ್ಸ್ಟ್ ಇಂದ ವರ್ಸ್ಟ್ ಏನಾಗ್ಬಿಡುತ್ತೆ, ಪ್ರಾಣಿ ಬಂದು ತಿಂದು ಬಿಡುತ್ತೆ. ಹೇಗೋ ಸಾಯೋವರೇ ಇದ್ದಿದ್ದಲ್ವಾ ನೀವು. ಅಕಸ್ಮಾತ್ ಸಕ್ಸಸ್ಫುಲ್ ಆದ್ರೆ ಇಡೀ ಕಾಡು ನಿಮ್ದಾಗ್ಬಿಡುತ್ತೆ. ಇದು ಎಲ್ಲಾ ತರಹದ ಥಾಟ್ಗಳಿಗೆ ಅನ್ವಯ ಆಗುದಿಲ್ಲ. ಆದ್ರೆ ಎಜುಕೇಶನ್ ರಿಲೇಟೆಡ್, ಕೆಲವರು ಫೇಲ್ ಆಗಿಬಿಟ್ಟೆ, ನನ್ನ ಜೀವನನೇ ಎಂಡ್ ಆಯಿತು ಅಂತ ಅನ್ನೋರಿಗೆ, ಅಥವಾ ಬಿಸ್ನೆಸ್ ಅಲ್ಲಿ ಲಾಸ್ ಆಯಿತು, ಅಥವಾ ಸಾಲದಲ್ಲಿದ್ದೀನಿ ತುಂಬಾ, ಈ ಥರ ಎಲ್ಲ ಇರುವವರಿಗೆ ಆಕ್ಚುಯಲ್ ಪ್ಲಾನ್ ಬಿ ಇದೆ. ಒಮ್ಮೆ ಟ್ರೈ ಮಾಡಿ. ನಿಮಗೆ ಸಿಸ್ಟಮ್ ಅಲ್ಲಿ ಇರೋದಕ್ಕೆ ಇಷ್ಟವೇ ಇಲ್ಲ ಅಂದ್ರೆ ಸಿಸ್ಟಮ್ ಅನ್ನು ಕ್ವಿಟ್ ಮಾಡಿ, ಜೀವಿಸುವುದನ್ನಲ್ಲ. ನಾನೀಗ ಹೇಳೋ ವಿಷಯ ಪ್ರತಿಯೊಂದು ಧರ್ಮಕ್ಕೆ ಅನ್ವಯ ಆಗುತ್ತೆ. ನನ್ನ ಜೀವನದ ಒಂದು ರೂಲ್ ಇದೆ. ಯಾವ ಮನುಷ್ಯ ನನಗೆ ಹೊರಗಿಂದ ಹೆಚ್ಚು ರಿಲಿಜಿಯಸ್ ಆಗಿ ಕಾಣ್ತಾನೆ, ನಾನು ಅವನಿಂದ ಯಾವತ್ತೂ ಒಂದು ಹೆಜ್ಜೆ ದೂರನೇ ಇರೋದು. ಯಾಕಂತ ಹೇಳ್ತೀನಿ, ಆದರೆ ಈ ವಿಡಿಯೋವನ್ನು ಪ್ಲೀಸ್ ಎಂಡ್ವರೆಗೆ ನೋಡಿ. ಆಮೇಲೆ ನೀವು ನನ್ನನ್ನು ಹೇಗೆ ಬೇಕೋ ಹಾಗೆ ಜಡ್ಜ್ ಮಾಡ್ಕೊಳ್ಳಿ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಯಾವ ಮನುಷ್ಯ ನನಗೆ ಹೆಚ್ಚು ಹೊರಗಿಂದ ದೇವರ ಭಕ್ತದರ ಕಂಡಿದ್ದಾನೆ, ಅವನು ನನಗೆ ಹೆಚ್ಚು ಕ್ರೂರಿ, ಹೆಚ್ಚು ಸೆಲ್ಫಿಶ್ ಹಾಗೂ ಹೆಚ್ಚು ಮೋಸ ಮಾಡಿರೋದು. ಅದೇ ಇನ್ನೊಂದು ಕಡೆ ಯಾವ ಮನುಷ್ಯ ನಾರ್ಮಲ್ ಆಗಿದ್ದ, ಹೆಚ್ಚು ಭಕ್ತಿಯನ್ನು ತೋರಿಸಲಿಲ್ಲ, ಶೋ ಆಫ್ ಮಾಡಿಲ್ಲ, ಅವನು ಒಳ್ಳೆ ವ್ಯಕ್ತಿ, ಇನ್ಫ್ಯಾಕ್ಟ್ ಹೆಚ್ಚು ದೇವರ ಭಯ ಇರುವವನಾಗಿದ್ದ. ನಿಜವಾದ ದೇವರ ಭಕ್ತನ ಬಾಯಲ್ಲಿ ನಾನು ಹೆಚ್ಚು ದೇವರ ಹೆಸರು ಕೇಳಲಿಲ್ಲ, ಅವನ ನಡುವಟಿಕೆಯಲ್ಲಿ ದೇವರ ಭಯ ನೋಡಿದ್ದೀನಿ. ಮಾಮೂಲಿ ಮನುಷ್ಯವ, ಯಾರಿಗೂ ಉಪದ್ರ ಮಾಡೋದಿಲ್ಲ, ತನ್ನ ಕೆಲಸ ಮಾಡಿಕೊಂಡು, ಫ್ಯಾಮಿಲಿ ನೋಡಿಕೊಂಡು, ದೇವರ ಪೂಜೆ ಪ್ರಾರ್ಥನೆ ಮಾಡಿಕೊಂಡು, ಕಷ್ಟದಲ್ಲಿರುವವರಿಗೆ ಹೆಲ್ಪ್ ಮಾಡಿಕೊಂಡು, ತನ್ನ ಜೀವನ ಒಂದು ನಾರ್ಮಲ್ ಮನುಷ್ಯನ ತರ ಅವನು ಜೀವಿಸ್ತಾನೆ. ಅದೇ ನಮ್ಮ ಇವತ್ತಿನ ಸ್ಟೋರಿಯ ಮೈನ್ ಕ್ಯಾರೆಕ್ಟರ್ಗಳು ದೇವರ ಹೆಸರು ಹೇಳಿ ಹೆಚ್ಚು ಕೆಟ್ಟ ಕೆಲಸ ಮಾಡಿರೋದು. ಹೊಡೆದಾಡ್ಕೊಂಡು, ಬೇರೆಯವ್ರಿಗೆ ಉಪದ್ರ ಮಾಡಿಕೊಂಡು, ಒಂದು ನಯಾ ಪೈಸೆಯ ಒಳ್ಳೆ ಕೆಲಸ ಮಾಡಿರ್ಲಿಕ್ಕಿಲ್ಲ. ಐ ಥಿಂಕ್ 7-8 ಸಾವಿರ ಧರ್ಮಗಳಿದೆ ಇಡೀ ಜಗತ್ತಲ್ಲಿ. ಇದು ಪ್ರತಿಯೊಂದು ಧರ್ಮಕ್ಕೆ ಅನ್ವಯ. ನಾನು ಬರೀ ಮೇಜರ್ ರಿಲಿಜನ್, ಹಿಂದೂ, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಜುಡಿಸಂ ಇದಕ್ಕೆ ಹೇಳ್ತಾ ಇರೋದಲ್ಲ. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ. ಮತ್ತೊಂದು ವಿಷಯ ಏನಂದ್ರೆ, ರೀಸೆಂಟ್ಲಿ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಆ ವ್ಯಕ್ತಿ ಹೇಳ್ತಾ ಇದ್ದ, ನೀವು ಒಂದು ಕಡೆ ಜಗತ್ತಿನ ಅತಿ ಹೆಚ್ಚು ರಿಲಿಜಿಯಸ್ ಕಂಟ್ರಿಗಳ ಹೆಸರು ಬರೆದಿಡಿ, ಒಂದು ಲಿಸ್ಟ್ ಮಾಡಿ. ಈ ಕಂಟ್ರಿಗಳು ಹೇಗಂದ್ರೆ ಇಲ್ಲಿ ಹೆಚ್ಚು ಧರ್ಮದ ಮಾತು, ಧರ್ಮದ ಪೊಲಿಟಿಕ್ಸ್ ಇದೆಲ್ಲ ನಡೀತಾ ಇರಬೇಕು. ಇಂಥ ಕಂಟ್ರಿಗಳ ಹೆಸರು ಬರೆದಿಡಿ. ಇನ್ನೊಂದು ಕಡೆ ಜಗತ್ತಿನ ಅತಿ ಹೆಚ್ಚು ಕರಪ್ಟೆಡ್, ಕ್ರೂರ, ದಬ್ಬಾಳಿಕೆ ಇರುವಂತ ಕಂಟ್ರಿಗಳ ಹೆಸರನ್ನು ಬರೆದಿಡಿ. ಕಂಪೇರ್ ಮಾಡಿ, ಇವೆರಡು ಒಂದೇ ಕಂಟ್ರಿಗಳಂತ ಹೇಳಿದ. ನಾನು ನಂಬಲಿಲ್ಲ, ಇವನೇನು ಓವರ್ ಎಕ್ಸಾಜುರೇಟ್ ಮಾಡಿ ಹೇಳ್ತಾ ಇರಬಹುದಂತ. ಆಸ್ ಎ ಕ್ಯೂರಿಯಸ್ ಪರ್ಸನ್ ನಾನು ಮಾಡಿದ ಆ ಲಿಸ್ಟ್. ಈ ಲೀಸ್ಟ್ ಮಾಡಿ ನೋಡಿದಾಗ ಗೊತ್ತಾಯ್ತು ಇವನು 100% ಸರಿ ಹೇಳ್ತಾ ಇದ್ದಾನಂತ. ಇದನ್ನು ನೀವು ಮಾಡಿ ನೋಡಬಹುದು. ಚಾಟ್ GPT, ಗ್ರೂಕ್ ಅಥವಾ ಯಾವುದೇ AI ಡೀಪ್ಸೀಕ್ ಅಲ್ಲಿ ಹೋಗಿ ಪ್ರಾಂಪ್ಟ್ ಅಲ್ಲಿ ಹಾಕಿ ಕೇಳಿ, ಒಂದು ಜಗತ್ತಿನ ಅತಿ ರಿಲಿಜಿಯಸ್ 20 ಕಂಟ್ರಿಗಳ ಹೆಸರು ಬರಿ ಅಂತ ಹೇಳಿ. ಆಮೇಲೆ ಅತಿ ಕರಪ್ಟ್, ಕ್ರೂರ ಹಾಗೂ ದಬ್ಬಾಳಿಕೆ ಇರುವ ಕಂಟ್ರಿಗಳ ಒಂದು 20 ಲೀಸ್ಟ್ ಕೊಡಂತ ಹೇಳಿ. ಆಮೇಲೆ ಕಂಪೇರ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ನಡೀತಾ ಇದೆ ಅಂತ ಗೊತ್ತಿದೆ ಈಗ, ಆದ್ರೆ ಇದು ಯಾಕೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ಬೈಯೋರು ಯು ಕ್ಯಾನ್ ಕ್ಯಾರಿ ಆನ್. ಹುಷಾರಿಲ್ಲ, ವಿಡಿಯೋ ಮಾಡುದಿಲ್ಲ ಅಂತ ಇದೆ. ಆದ್ರೆ ಈಗ ಏನ್ ನಡೀತದ ನೋಡಿ, ಇದು ಕ್ರೇಜಿ ಆಗಿದೆ. ಹೇಳ್ತೀನಿ ನೋಡಿ, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಆದ್ರೆ ಈಗ ಕರೆಂಟ್ಲಿ ತಮಿಳುನಾಡಿನ ಗವರ್ಮೆಂಟ್ ಲಿಟ್ರಲಿ ನಮ್ಗೋಸ್ಕರ ಹಾಗೂ ನಮ್ಮ ಎಕ್ಸಿಸ್ಟೆನ್ಸ್ ಗೋಸ್ಕರ ಫೈಟ್ ಮಾಡ್ತಾ ಇದೆ. ಇಡೀ ಇಂಡಿಯನ್ ಹಿಸ್ಟ್ರಿ ಹಾಗೂ ಪಾಲಿಟಿಕ್ಸ್ ಚೇಂಜ್ ಆಗಲಿದೆ. ಯಾಕಂತ ಹೇಳ್ತೇನೆ, ನಮ್ಮ ದೇಶದ ಹಿಸ್ಟ್ರಿ ನಾರ್ತ್ ಸೆಂಟ್ರಿಕ್ ಆಗಿತ್ತು. ನಾರ್ತ್ ಇಂಡಿಯನ್ಸ್ ಹೇಳ್ತಾ ಇದ್ರು ನಾವೇ ಮೇನ್, ನಮ್ಮದೇ ಮೇನ್, ನಮ್ದೇ ಸಿವಿಲೈಸೇಷನ್ ಓಲ್ಡೆಸ್ಟ್, ನಮ್ಮ ಭಾಷೆನೇ ಮೈನ್, ಬ್ಲಾ 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 ಈ ತರ ಎಲ್ಲ ಹೇಳ್ತಾ ಇದ್ರು. ಆಮೇಲೆ ತಮಿಳುನಾಡಿನ ಕೀಲಡಿಯಲ್ಲಿ ಒಂದು ಓಲ್ಡೆಸ್ಟ್ ಏನ್ಷಿಯಂಟ್ ದ್ರಾವಿಡಿಯನ್ ಸಿವಿಲೈಸೇಷನ್ ಒಂದು ಸೈಟ್ ಸಿಕ್ತು. ಇಲ್ಲಿ ASI ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಕ್ಸ್ಕವೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಡೆಲ್ಲಿಯಿಂದ ಆಪರೇಟ್ ಆಗೋದು ಬೈದುವೆ. ಇಲ್ಲಿ ಎಕ್ಸ್ಕವೇಷನ್ ಮಾಡಿದಾಗ ಅವರಿಗೆ ಕೆಲವು ಅಮೇಸಿಂಗ್ ಆರ್ಟಿಫ್ಯಾಕ್ಟ್ಸ್ ಎಲ್ಲ ಸಿಗೋಕ್ ಸ್ಟಾರ್ಟ್ ಆಯ್ತು. ಇದು ಸಿಗ್ತಾ ಇದ್ದಾಗೆ ಇದರ ಕೆಲಸ ಸಡನ್ ಆಗಿ ಸ್ಲೋ ಮಾಡ್ಬಿಟ್ರು. ಇದರ ಫಂಡಿಂಗ್ ಕೂಡ ಸ್ಟಾಪ್ ಮಾಡಿದ್ರು.
ಮಾಡಿದ್ರು. ಇವೆನ್ಚುಯಲಿ ಇದ್ರ ಏನ್ ಆರ್ಕಿಯಾಲಜಿಸ್ಟ್ ಇದ್ರು ಮೇನ್, ಅವರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರು. ಅಂದ್ರೆ ಅವರಿಂದ ಇಲ್ಲಿ ಎಕ್ಸ್ಕವೇಷನ್ ಸ್ಟಾಪ್ ಮಾಡೋದಕ್ಕೆ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಮಾಡಿದ್ರು. ಅವ್ರು ಯಾಕೆ ಮಾಡಿದ್ದು ಗೊತ್ತಿದೆ? ಬಿಕಾಸ್ ಹಿಸ್ಟ್ರಿ ಹಾಗೂ ಸೈನ್ಸ್ ನಮ್ಮ ಫೇವರ್ ಅಲ್ಲಿ. ಈ ವಿಷಯ ತಮಿಳುನಾಡು ಗವರ್ಮೆಂಟ್ಗೂ ಗೊತ್ತಾಯ್ತು. ಇದನ್ನು ಅರಿತ ಅಲ್ಲಿನ ಗವರ್ಮೆಂಟ್ ಏನ್ ಮಾಡಿತ್ತಂದ್ರೆ ಈ ಎಕ್ಸ್ಕವೇಷನ್ ಟೇಕ್ ಓವರ್ ಮಾಡಿ ಅವರೇ ಫಂಡಿಂಗ್ ಮಾಡಿ ಕೆಲಸ ಮತ್ತೆ ಶುರು ಮಾಡಿದ್ರು. ಆಲ್ಸೋ ASI ನ ಒಬ್ರು ಲೀಡಿಂಗ್ ಆರ್ಕಿಯಾಲಜಿಸ್ಟ್ ಅಮರನಾಥ್ ರಾಮಕೃಷ್ಣನ್ ಅವರು ಈ ಆರ್ಕಿಯಾಲಜಿಕಲ್ ಸೈಟ್ ಅಲ್ಲಿ ಸ್ಟಡಿ ಮಾಡಿ ಸೈಂಟಿಫಿಕ್ ಎವಿಡೆನ್ಸ್ ಜೊತೆ 982 ಪೇಜ್ ನ ಒಂದು ರಿಪೋರ್ಟ್ ಅನ್ನು ASI ಗೆ ಸಬ್ಮಿಟ್ ಮಾಡಿದ್ರು. ಈ ರಿಪೋರ್ಟ್ ಅಕಸ್ಮಾತ್ ASI ಪಬ್ಲಿಷ್ ಮಾಡಿದ್ದಿದ್ರೆ ಲಿಟ್ರಲಿ ದೇಶದಲ್ಲಿ ಯಾರು ನಮ್ಮ ಮೇಲೆ ಹಿಂದಿಯನ್ನು ಫೋರ್ಸ್ ಮಾಡೋ ಹಾಗೆ ಇರ್ಲಿಲ್ಲ. ಇನ್ ರಿಟರ್ನ್ ಅವರೇ ನಮ್ಮ ಭಾಷೆ ಕಲಿಬೇಕಿತ್ತು. ಯಾಕಂದ್ರೆ ರಿಪೋರ್ಟ್ ಅಲ್ಲಿ ದ್ರಾವಿಡಿಯನ್ ಕಲ್ಚರ್ ಅಂದ್ರೆ ನಮ್ಮ ಕಲ್ಚರ್ ಏನಿದೆ ಇದು ಓಲ್ಡೆಸ್ಟ್ ಹಾಗೂ ಇದೇ ಭಾರತದ ಆಕ್ಚುಯಲ್ ಕಲ್ಚರ್ ಅಂತ ಪ್ರೂವ್ ಆಗ್ತಾ ಇತ್ತು. ಬೇರೆ ನಾರ್ತ್ ಇಂಡಿಯನ್ಸ್ ಏನಿದೆ ಅದೆಲ್ಲ ಹೊರಗಿಂದ ಬಂದದ್ದು ಅಂತ. ಈ ವಿಷಯ ASI ಗೊತ್ತಿದೆ ASI ಏನ್ ಮಾಡಿತ್ತಂತ. ಈ ರಿಪೋರ್ಟ್ ಅನ್ನು ರಿಜೆಕ್ಟ್ ಮಾಡಿ ಅಮರನಾಥ್ ಅವ್ರಿಗೆ ಹೇಳಿದ್ರು ನಿಮ್ಮ ರಿಪೋರ್ಟ್ ಅಲ್ಲಿ ನೀವು ತಿದ್ದಬೇಕು ಅಂತ. ಆದ್ರೆ ಆರ್ಕಿಯಾಲಜಿಸ್ಟ್ ಅಮರನಾಥ್ ಅವ್ರು ಹೇಳಿದ್ರು ಈ ರಿಪೋರ್ಟ್ ಅಲ್ಲಿ ಏನು ತಿದ್ದೋದಕ್ಕೆ ಇಲ್ವೇ ಇಲ್ಲ. ಯಾಕಂದ್ರೆ ಈ ಕಂಪ್ಲೀಟ್ ಸ್ಟಡಿ ಹಾಗೂ ಎಕ್ಸ್ಕವೇಷನ್ ಪ್ರಾಪರ್ ಸೈಂಟಿಫಿಕ್ ಮೆಥಡ್ ನೊಂದಿಗೆ ಮಾಡಿರೋದು ಹಾಗೂ ನಿಮ್ಗೆ ಆಕ್ಚುಯಲ್ ಸೈಂಟಿಫಿಕ್ ಎವಿಡೆನ್ಸ್ ಅನ್ನು ನಾವು ಕೊಟ್ಟಿದ್ದೀವಿ, ಇದ್ರಲ್ಲಿ ನಾನು ಏನು ತಿದ್ದೋದಿಲ್ಲ ಅಂತಾರೆ. ಆದ್ರೆ ASI ಏನ್ ಮಾಡ್ತಾ ಇದೆ, ಇದನ್ನು ಪಬ್ಲಿಷ್ ಮಾಡ್ತಾ ಇಲ್ಲ. ಈ ವಿಷಯದಲ್ಲಿ ಈಗ ಫೈಟ್ ನಡೀತಾ ಇದೆ, ತಮಿಳ್ ಗವರ್ಮೆಂಟ್ ವರ್ಸಸ್ ಸೆಂಟರ್. ಆದ್ರೆ ಈ ಫೈಟ್ ಅಲ್ಲೂ ಬರೀ ತಮಿಳ್ನಾಡು ಗವರ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ದ್ರಾವಿಡನ್ ಆಗಿರೋ ನಾವು ಕನ್ನಡಿಗರು, ಮಲಯಾಳೀಸ್, ತೆಲುಗುಸ್, ತುಳುವಾಸ್ ಎಲ್ಲರೂ ಸೇರಿ ಇದನ್ನ ಫೈಟ್ ಮಾಡ್ಬೇಕು. ಯಾಕಂದ್ರೆ ಇದು ನಮ್ಮ ಅಸ್ತಿತ್ವದ ಮೇಲೆ ಸವಾಲು. ಅದಲ್ಲದೆ ನಮ್ಗೆ ನಮ್ಮ ಆಕ್ಚುಯಲ್ ಹಿಸ್ಟ್ರಿ ಗೊತ್ತಾಗಬೇಕಾದ್ರೆ ಇದೊಂದು ಮೈನ್ ಆರ್ಕಿಯಾಲಜಿಕಲ್ ಸೈಟ್ ಆಗಿದೆ. ಇದು ತಮಿಳ್ನಾಡಿನಲ್ಲಿ ಸಿಕ್ಕಿದೆ. ಹಾಗಾದ್ರೆ ಬರೀ ತಮಿಳಿಯನ್ ಅಂತ ಅನ್ಕೋಬೇಡಿ, ಇದು ಪ್ರತಿಯೊಂದು ದ್ರಾವಿಡಿಯನ್ಗೆ ಇಂಪಾರ್ಟೆಂಟ್ ಆಗಿದೆ. ಇದು ತುಂಬಾ ಎಕ್ಸೈಟಿಂಗ್ ವಿಷಯ. ಆದ್ರೆ ಗೊತ್ತಿಲ್ಲ ಯಾಕೆ ಜನರು ಹೆಚ್ಚು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ. ಇದರಲ್ಲಿ ಯಾಕೆ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಯಾಕೆ ನಾರ್ತ್ ವರ್ಸಸ್ ಸೌತ್ ಅಂತ ಮಾಡ್ತಾ ಇದ್ದಾರೆ, ಇದು ಆಕ್ಚುಯಲ್ ಹಿಸ್ಟ್ರಿ ಗೊತ್ತಾಗ್ಲಿ ಅಲ್ವಾ ಜನರಿಗೆ. ಪ್ಲೀಸ್ ಈ ವಿಡಿಯೋನು ಶೇರ್ ಮಾಡಿ, ಆದಷ್ಟು ಜನರಿಗೆ ಗೊತ್ತಾಗ್ಲಿ ಈ ವಿಷಯ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ಕೊಂಡು ಈ ವಿಡಿಯೋ ಇಲ್ಲಿ ಅನ್ನು ಮಾಡ್ತಾ ಇದ್ದೀನಿ. ಜೈ ಕರ್ನಾಟಕ. ನಾವು ನಮ್ಮ ಲೇಟ್ 20s ಅಲ್ಲಿ ಅಥವಾ 30s ಅಲ್ಲಿ ಒಂದು ವಿಷಯ ಕಲಿತೀವಿ. ಅದೇನಂದ್ರೆ ಈ ಸ್ಟ್ರೆಸ್ ಅನ್ನೋದೇನಿದೆ ಲೈಫಲ್ಲಿ ಇದು ಪರ್ಮನೆಂಟ್ ಅಲ್ಲ. ಯು ಓನ್ಲಿ ಸ್ಟ್ರೆಸ್ ಅಬೌಟ್ ಸಮಥಿಂಗ್ ರಿಯಲಿ ಬ್ಯಾಡ್ ಹ್ಯಾಪನಿಂಗ್ ಟು ಯು until it really happens. The moment it happens, ಆ ವಿಷಯ ನಿಮ್ಗೆ ಅಷ್ಟು ಸ್ಟ್ರೆಸ್ ಕೊಡೋದಿಲ್ಲ. ಆಮೇಲೆ ಈ ವಿಷಯ ಕೆಲವರು ಜೀವನದಲ್ಲಿ ಬೇಗ ಕಲಿತಾರೆ, ಕೆಲವರು ಲೇಟ್ ಕಲಿತಾರೆ. ನನ್ನ ಕೇಸಲ್ಲಿ ನಾನು ಲೇಟ್ ಕಲಿತಿದ್ದು, ಆದ್ರೆ ನೀವು ಬೇಗ ಕಲಿತೀರಾ. ಬಿಕಾಸ್ ಐ ಗಾಟ್ ಯು. ನನ್ನ ಜೀವನದ ಕೆಲವು ಸಿಲ್ಲಿ ಇನ್ಸಿಡೆಂಟ್ ಹೇಳ್ತೀನಿ. ಇವಾಗ ಅದಷ್ಟು ಮ್ಯಾಟರ್ ಆಗೋದಿಲ್ಲ, ಆದರೆ ಆ ಟೈಮಲ್ಲಿ ಆ ಮೂಮೆಂಟ್ಸ್ ನನಗೆ ರಿಯಲಿ ಸ್ಟ್ರೆಸ್ಫುಲ್ ಆಗಿತ್ತು. ನಾನು ಅನ್ಕೊಂಡಿದ್ದೆ ನನ್ನ ಲೈಫ್ ಎಂಡ್ ಆಯಿತು ಅಂತ. ನಾನು ಸ್ಕೂಲ್ ಹೋಗ್ತಾ ಇದ್ದಾಗ ಎಕ್ಸಾಮ್ನ ರಿಸಲ್ಟ್ ಬಂದಾಗ ತುಂಬ ಸ್ಟ್ರೆಸ್. ಯಾಕಂದರೆ ನಾನು 2 ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೆ. ತುಂಬ ಸ್ಟ್ರೆಸ್ ಆಗಿತ್ತು. ಮನೆಯವರಿಗೆ ಗೊತ್ತಾದರೆ ಏನಾಗುತ್ತಪ್ಪ ಅಂತ ಮನೆಯಿಂದ ಓಡೋಗ್ತೀನಿ ಅಂತಲೂ ಪ್ಲ್ಯಾನ್ ಮಾಡಿದ್ದೆ. ಇವನ್ಚುಲಿ ಏನಾಯಿತು ಅಂದರೆ ಮನೆಯವ್ರಿಗೆ ಗೊತ್ತಾಯಿತು, ರಿಸಲ್ಟ್ ಬಂತು, ಮನೆಯವ್ರಿಗೆ ಗೊತ್ತಾಯಿತು, ಅವರಿಂದ 2 ಪೆಟ್ಟು ತಿಂದೆ. ಅನ್ನೋದರ ಸ್ಟ್ರೆಸ್ ಎಂಡ್ ಆಯಿತು ಅಂಟಿಲ್ ನೆಕ್ಸ್ಟ್ ರಿಸಲ್ಟ್ ಬರೋವರೆಗೆ. ಹಾಗೆ ಇನ್ನೊಂದು ಇನ್ಸಿಡೆಂಟ್ ಏನಂದರೆ, ನಾನು ಟೀನೇಜರ್ ಆಗಿದ್ದಾಗ ಸ್ಮೋಕಿಂಗ್ನ ಚಟ ಸ್ಟಾರ್ಟ್ ಆಗಿತ್ತು ನಂದು. ಮನೆಯವ್ರಿಗೆ ಗೊತ್ತಾಗುತ್ತೆ, ಅಪ್ಪನಿಗೆ ಗೊತ್ತಾಗುತ್ತೆ ಅಂತ ಕದ್ದು ದೂರ ಹೋಗಿ ಸ್ಮೋಕಿಂಗ್ ಮಾಡ್ತಾ ಇದ್ದೆ. ಒಂದಿನ ಅವ್ರಿಗೆ ಗೊತ್ತೇ ಆಯಿತು, ಮತ್ತೆ ಪೆಟ್ಟು ತಿಂದೆ. ಅವ್ರಿಗೆ ಗೊತ್ತಾದ ನಂತರ ಆಮೇಲೆ ನನಗೆ ಅಷ್ಟು ಸ್ಟ್ರೆಸ್ ಆಗ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಾಗುತ್ತೆ ಅಂತ. ಔಟ್ ಆಫ್ ರೆಸ್ಪೆಕ್ಟ್ ಅವರೇ ಮುಂದೆ ಯಾವತ್ತೂ ಸ್ಮೋಕಿಂಗ್ ಮಾಡಿರಲಿಲ್ಲ. ಹಾಗೂ ಇವನ್ಚುವಲಿ ನಾನು ಬಿಟ್ಟಿದ್ದೆ ಸ್ಮೋಕಿಂಗನ್ನು. ಆದ್ರೆ ವಿಷಯ ಏನಂದ್ರೆ ಅವ್ರಿಗೆ ಗೊತ್ತಾದ ನಂತರ ಐ ವಾಸ್ ನಾಟ್ ಅಫ್ರೇಡ್ ಆಫ್ ಗೆಟಿಂಗ್ ಕಾಟ್. ಓಕೆ, ಹೀಗೇ ಜೀವನ ಮತ್ತೆ ಮುಂದೆ ನಡೆಯಿತು. ಒಂದು ಕೆಲಸ ಸಿಕ್ಕಿತು. ಕೆಲಸಕ್ಕೆ ಜಾಯ್ನ್ ಆದ ನಂತರ ತುಂಬ ಸ್ಟ್ರೆಸ್. ಯಾಕಂದರೆ ನಾನು ಕೆಲಸದಲ್ಲಿ ಏನಾದರೂ ತಪ್ಪು ಮಾಡಿದರೆ, ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ನನ್ನ ಕೆಲಸ ಹೋಗ್ಬಿಡುತ್ತೆ. ನನ್ನ ಕೆಲಸ ಹೋದರೆ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ, ಸಾಲ ಇದೆ, ಏನು ಮಾಡ್ತೀನಿ, ಏನು ಮಾಡಲಿ ಅಂತ. ಆದರೆ ಒಂದಿನ ನನ್ನಿಂದ ಆ ತಪ್ಪು ಆಗೇ ಹೋಯಿತು. ಐ ಗಾಟ್ ಫೈರ್ಡ್. ಓಕೆ, ಫೈರ್ ಆದ ನಂತರ ಸ್ಟ್ರೆಸ್ ಕಡಿಮೆ ಆಗಿಬಿಡ್ತು. ಕೆಲಸ ಹೋಗುತ್ತೆ ಅಂತ ಹೋಗ್ಬಿಡ್ತು, ಇನ್ನೇನು ಮಾಡೋಕ್ಕಿದೆ. ಅದೇ ಜೀವನದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೇಗೂ ಜೀವಿಸೋದಕ್ಕೆ ಕಲಿತೆ. ಇವೊಂದ್ಸಲಿ ಇನ್ನೊಂದು ಕೆಲಸ ಸಿಕ್ತು, ಲೈಫ್ ಮೂವ್ ಆನ್ ಆಯಿತು. ಅದೇ ಟೀನೇಜ್ ಆಗಿದ್ದಾಗ ನಂದು ಒಂದು ಫಸ್ಟ್ ಲವ್ ಇತ್ತು. ಆವಾಗ ಏನಂದರೆ ಬರೀ ಟೆನ್ಷನ್. ದೊಡ್ಡದಾಗಿ ನನ್ನ ಕೆಲಸ ಸಿಗುತ್ತಾ, ಇವಳನ್ನ ಮದುವೆ ಮಾಡ್ತೀನಾ ಇಲ್ವಾ, ನಮ್ಮದು ಮದುವೆ ಆಗುತ್ತಾ ಇಲ್ವಾ, ಇಂಥದ್ದೆಲ್ಲ ಮದುವೆ ಆಗುತ್ತಾ ಇಲ್ವಾ, ಇಂಥದ್ದೆಲ್ಲ ಸ್ಟ್ರೆಸ್. ಒಂದು 4 ವರ್ಷ ನಾನು ರಿಲೇಷನ್ಶಿಪ್ಪಲ್ಲಿದ್ದೆ. ಈ 4 ವರ್ಷ ನಾನು ಸ್ಟ್ರೆಸ್ಸಲ್ಲೇ ಇದ್ದಿದ್ದು. ಎಲ್ಲಾದ್ರೂ ನಾನು ಕಳ್ಕೊಂಡ್ರೆ ಅಂತ. ಇವನ್ಚುಲಿ ನಾನು ಕಳ್ಕೊಂಡೆ. ಆಮೇಲೆ ಆ ಸ್ಟ್ರೆಸ್ ಬಂದಾಯಿತು. ಇವತ್ತಿಗೆ 10-12 ವರ್ಷ ಆಯಿತು ಐ ಗೆಸ್. ಹಾಯಾಗಿದ್ದೀನಿ. ಮತ್ತೊಂದು ವಿಷಯ, ನನ್ನ ತಂಗಿಯ ಮದುವೆ ಇತ್ತು. ಆ ಮದುವೆಗೊಂದು ಎಷ್ಟು ಸ್ಟ್ರೆಸ್ ತಗೊಂಡಿದ್ದೀನಿ ಅಂದರೆ, ಬಟ್
ಮದುವೆ ಆಯಿತು, ಅವಳು ಹ್ಯಾಪಿ ಆಗಿದ್ದಾಳೆ. ಇದೇ ಥರ ನಮ್ಮ ಲೈಫಲ್ಲಿ ಪ್ರತಿದಿನ ಏನಾದರೂ ಒಂದು ಮೂಮೆಂಟ್ ಬಂದೇ ಬರುತ್ತೆ. ನಾವು ಆ್ಯಕ್ಚುಲಿ ಏನಿದೆ ಗೊತ್ತಿದೆ, ಏನಾಗುತ್ತೋ ಅಂತ ಹೆಚ್ಚು ಸ್ಟ್ರೆಸ್ ತಗೊಬಿಡ್ತೀವಿ. ಅದು ಆದಾಗ ವಿ ಲರ್ನ್ ಟು ಲಿವ್ ವಿತ್ ಇಟ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗಿನ ಕಾಲದಲ್ಲಿ ಪ್ರತಿಯೊಬ್ಬ ಸ್ಟ್ರೆಸ್ಸಲ್ಲಿ, ಪ್ರತಿಯೊಬ್ಬ ಡಿಪ್ರೆಷನಲ್ಲಿ ಇದ್ದಾನೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಆದಾಗ ನೋಡ್ತೀನಪ್ಪ ಅಂತ. ಅದು ಆಗುತ್ತಲ್ವ ಆ್ಯಕ್ಚುಲಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅಷ್ಟೇನು ಸೀರಿಯಸ್ ಅಥವಾ ವರ್ಸ್ಟ್ ಆಗಿರಲಿಲ್ಲ ಅಂತ. ಇಷ್ಟು ಕಲಿತ್ರೆ ನಿಮ್ಮ ಲೈಫಿಂದ ಸ್ಟ್ರೆಸ್ ಕಡಿಮೆ ಆಗೋದಿಲ್ಲ, ಆದರೆ ನೀವು ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಕಲಿತೀರ. ಪೀಸ್ ಔಟ್. ನಾನು ನಾನ್ ಪೊಲಿಟಿಕಲ್ ಹಾಗೂ ನಾನ್ ಬಯಸ್ಡ್ ಆಗಿ ಒಂದು ವಿಷಯ ಹೇಳ್ತೀನಿ. ಇದು ಕೇಳೋದಕ್ಕೆ ತುಂಬ ಕಹಿಯಾಗಿದೆ. ನಂಗೆ ಗೊತ್ತಿದೆ, ವಿದೌಟ್ ಮೆನ್ಷನಿಂಗ್ ಎನಿ ರಿಲಿಜನ್ ಅಥವಾ ಪೊಲಿಟಿಕಲ್ ಪಾರ್ಟಿ ಕೆಲವರಿಗೆ ಕ್ರಿಟಿಸಿಸಮ್ ಡೈಜೆಸ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆದರೂ ಹೇಳ್ತಾ ಇದ್ದೀನಿ, ಆರ್ಗ್ಯುಮೆಂಟ್ ಏನಿದೆ ಕಮೆಂಟಲ್ಲಿ ಮಾಡ್ಕೊಳ್ಳಿ. ವಿ ಆರ್ ಲೈಕ್ ಕಾಕ್ರೋಚಸ್ ಇನ್ ದಿಸ್ ಸಿಸ್ಟಮ್. ಇದು ನಾನು ನಮಗೆ ಬೈಕೊಂಡು ಹೇಳ್ತಾ ಇರೋದಲ್ಲ. ಯಾವ ತರ ವರ್ಲ್ಡ್ ಹಾಗೂ ನಮ್ಮ ಓನ್ ಸಿಸ್ಟಮ್ ನಮಗೆ ಟ್ರೀಟ್ ಮಾಡ್ತಾ ಇದೆ ಅದನ್ನು ನೋಡಿ ನಾನು ಹೇಳ್ತಾ ಇರೋದು. ಡೈಲಿ ನ್ಯೂಸ್ ಬರುತ್ತೆ, ಅಲ್ಲಿ ಟ್ರೈನ್ ಆಕ್ಸಿಡೆಂಟ್ ಆಯ್ತು, ಅದರಲ್ಲೊಂದು 100-200 ಜನರು ಸತ್ರು. ಇಲ್ಲಿ ಬ್ರಿಡ್ಜ್ ಬಿತ್ತು, ಅದರಲ್ಲೊಂದು 10-20 ಜನರು ಸತ್ರು. ಪ್ಲೇನ್ ಕ್ರಾಶ್ ಆಯ್ತು, ಅದರಲ್ಲೊಂದು 200-300 ಜನರು ಸತ್ರು. ಟ್ಯಾಂಪೆಡ್ ಅಲ್ಲಂತೂ ಲೆಕ್ಕ ಇಲ್ಲದಷ್ಟು ಜನರು ಸಾಯ್ತಾರೆ. ರೋಡಲ್ಲಿ ಹೋಗುವಾಗ ಕೆಳಗ್ ನೋಡ್ಕೊಂಡು ಹೋದ್ರೆ ಮೇಲಿಂದ ಏನಾದ್ರೂ ಬಿದ್ದು ಸಾಯ್ತಾರೆ, ಮೇಲ್ ನೋಡ್ಕೊಂಡು ಹೋದ್ರೆ ಹೊಂಡಕ್ ಬಿದ್ದು ಸಾಯ್ತಾರೆ. ನಮ್ಮ ದೇಶದಲ್ಲಿ ಜನರ ಸಾವು ಕಾಕ್ರೋಚಸ್ ಸತ್ತ ತರ. ಯಾವಾಗ ಯಾವ್ದ್ರ ಅಡಿಗೆ ಬಿದ್ದು ಪಚಕ್ಕಾಗಿ ಸಾಯ್ತಿರಂತ ಹೇಳೋದಕ್ಕಾಗೋದಿಲ್ಲ. ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ಐ ಗೆಸ್ ಇಲ್ಲಿ ಜೀವಕ್ಕೆ ಬೆಲೆನೇ ಇಲ್ಲ. ಇಲ್ದಿದ್ರು ಹೇಗಿರುತ್ತೆ, ನಾವು 1.4 ಬಿಲಿಯನ್ ಜನರಿದ್ದೀವಿ ಅಂದ್ರೆ ಜಗತ್ತಿನ ಪ್ರತಿ 10 ಜನರಲ್ಲಿ 2 ಭಾರತೀಯರು. ಅಂದ್ರೆ ಆಲ್ಮೋಸ್ಟ್ ವಿ ಆರ್ ನಾಟ್ ರೇರ್. ಐ ಥಿಂಕ್ ಅದಕ್ಕೋಸ್ಕರ ನಮ್ ಜೀವಕ್ಕೆ ಬೆಲೆನೇ ಇಲ್ಲ. ಈ ಸಿಸ್ಟಮ್ ನ ಫೇಲ್ಯೂರ್ಗೆ ನಾವೇ ಕಾರಣ. ಯಾಕಂದ್ರೆ ನಮ್ಗೆ ಪ್ರಶ್ನೆ ಕೇಳ್ಬೇಕಂತ ಕಲಿಸ್ಲೇ ಇಲ್ಲ. ಉದಾಹರಣೆ ಕೊಡ್ತೀನಿ ನೋಡಿ, ಒಂದು ಹೈಪೋಥೆಟಿಕಲ್ ಸ್ಟೋರಿ ಮಾಡೋಣ. ಫಾರ್ ಎಕ್ಸಾಂಪಲ್, ನನ್ನೊಬ್ಬ ಗೆಳೆಯ ರೋಡಲ್ಲಿ ಹಾಗೆ ಬೈಕಲ್ಲಿ ಹೋಗ್ತಾ ಇದ್ದ. ಅವನಿಗೆ ರೋಡಲ್ಲಿ ಇದ್ದ ಹೊಂಡ ಕಾಣಲಿಲ್ಲ, ಅದ್ರಲ್ಲಿ ಬಿದ್ದು ಬೈ ಮಿಸ್ಟೇಕ್ ಆಗಿ ಆಕ್ಸಿಡೆಂಟ್ ಅಲ್ಲಿ ಅವನ ಜೀವ ಹೊರಟೋಯ್ತು. ಈಗ ಹೇಳಿ, ಇದರಲ್ಲಿ ರೆಸ್ಪಾನ್ಸಿಬಿಲಿಟಿ ಯಾರದ್ದು ನೋಡೋಣ. 99% ಜನರಿಗೆ ಗೊತ್ತೇ ಇಲ್ಲ ಇದರಲ್ಲೂ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾದವರು ಇದ್ದಾರೆ ಅಂತ. ಅದಕ್ಕೋಸ್ಕರ ಐ ಹೇಟ್ ದಿಸ್ ಎಜುಕೇಶನ್ ಸಿಸ್ಟಮ್. ಇಲ್ಲಿ ನಮಗೆ ಪ್ರಶ್ನೆ ಕೇಳೋದು ಕಲಿಸ್ಲೇ ಇಲ್ಲ. ಬೈ ದ ವೇ, ಇದೊಂದು ಡಿಫ್ರೆಂಟ್ ಟಾಪಿಕ್. ಇದ್ರ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಬಯೋ ಅಲ್ಲಿ ವಿಡಿಯೋನ ಪಿನ್ ಮಾಡ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಮಾಡ್ತಿರೋ ನಾನು, ಈ ವಿಡಿಯೋ ನೋಡ್ತಿರೋ ನೀವು, ನಮ್ ಯಾರ ಜೀವಕ್ಕೂ ಬೆಲೆನೇ ಇಲ್ಲ. ನ್ಯೂಸ್ ಚಾನಲ್ಗೆ ನಾವೊಂದು TRP ತರ, ಸೋಷಿಯಲ್ ಮೀಡಿಯಾಗೆ ನಾವೊಂದು ಕಾಂಟೆಂಟ್ ತರ, ನಮ್ಗೇನಾದ್ರೂ ಆದ್ರೆ ಬೈ ಸ್ಟ್ಯಾಂಡರ್ಡ್ಸ್ಗೆ ನಾವೊಂದು ಎಂಟರ್ಟೈನ್ಮೆಂಟ್ ತರ ಅಷ್ಟೇ. ನನ್ನ ಮಾತಿಗೆ ವಿಶ್ವಾಸ ಮಾಡದವರಿಗೆ ಪ್ರೂಫ್ ಬೇಕಾ? ಇದಾಗಬಾರ್ದು. ಆದ್ರೆ ಒಂದು ಮಗು ಬೋರ್ವೆಲ್ಗೆ ಬೀಳಲಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಇಲ್ಲಿವರೆಗೆ ನೋಡಿದ್ದೀರಾ ಅಂದರೆ ಡೆಫಿನೆಟ್ಲಿ ಏನಾದರೂ ಕಲ್ತಿದ್ದೀರಾ ಅಂತಾನೆ ಅರ್ಥ. ಥ್ಯಾಂಕ್ ಯು ಸೋ ಮಚ್. ಈ ಫಾಸ್ಟ್ ಫೇಸ್ನ ಲೈಫಲ್ಲಿ ನೀವು ಪೇಷನ್ಸ್ ಆಗಿ ಈ 18 ಮಿನಿಟ್ನ ವಿಡಿಯೋವನ್ನು ನೋಡಿದ್ದೀರಂದರೆ ಹ್ಯಾಟ್ಸ್ ಆಫ್. ಇದೇ ಥರ ನಾನು ಕ್ರೇಜಿ ಟಾಪಿಕ್ಗಳ ಬಗ್ಗೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನನ್ನ ಪೇಜ್ನ ಹೆಸರು ಆಲ್ಮೋಸ್ಟ್ ಕನ್ನಡಿಗ. ಸೊ ಪ್ಲೀಸ್ ಹೋಗಿ ಫಾಲೋ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಜೈ ಕರ್ನಾಟಕ.